ಹಾಯ್ ಫ್ರೆಂಡ್ಸ್, ಎಚ್ ಎ ಎಲ್ದಾಗ ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾನೆ. 10+ ಐ ಟಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ದಿಸ್ ಪೋಸ್ಟ್. ಎಚ್ ಎ ಎಲ್ದಾಗ ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಮತ್ತು ನೋಟಿಫಿಕೇಷನ್ ಏನು, ಏಜ್ ಲಿಮಿಟ್ ಏನು ಅಂತ ನೋಡಿ ಸ್ನೇಹಿತರೆ. ಸಂಪೂರ್ಣ ಮಾಹಿತಿ ಹೇಳ್ತೀನಿ, ವಿಡಿಯೋ ನೋಡಿ ಪೂರ್ತಿ. ಸೊ ಎಚ್ ಎ ಎಲ್ದಾಗ ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾನೆ. ಡೇಟ್ ನೋಡಿ, ಡೀಟೇಲ್ಸ್ ಆಫ್ ವೇಕೆನ್ಸಿ ಆ್ಯಂಡ್ ರಿಸರ್ವೇಷನ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ಇಲ್ಲಿ ಟ್ರೇಡ್ ನೋಡಿ, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ, ಮೆಕ್ಯಾನಿಕಲ್, ಫಿಟ್ರ್, ಎಲೆಕ್ಟ್ರಾನಿಕ್ ಸೈನ್ಸ್, ಮೆಕ್ಯಾನಿಕ್ ಈ ಕ್ಯಾಟಗರಿ ಇದ್ದವ್ರಿಗೆ ಕೊಟ್ಟಿದ್ದಾನೆ. ಸೊ ಆಪ್ರೇಟರ್ ಅಂತ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಪೋಸ್ಟ್ ನೇಮ್ ಆ್ಯಂಡ್ ಚಾನಲ್ ಸ್ಕೇಲ್ ಅಂತ ನಂಬರ್ ಆಫ್ ಪೋಸ್ಟ್ ರಿಸರ್ವೇಷನ್ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದು ಯಾವ ಥರ ಆನ್ಲೈನ್ ಅಪ್ಲಿಕೇಶನ್ ಆಗಬೇಕಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇಲ್ಲಿ ಪೋಸ್ಟ್ ಆಫ್ ಸಬ್ಟೈಟಲ್ ಮತ್ತು ಪೋಸ್ಟ್ ಚಾನಲ್ ಸ್ಕೇಲ್ ಕ್ಯಾಟಗರಿ ಎಲ್ಲ ಕೊಟ್ಟಿದ್ದಾನೆ. ಆಪ್ರೇಟರ್ದಾಗ ಎಚ್ ಎ ಎಲ್ದಾಗ ಕೊಟ್ಟಿದ್ದಾನೆ ಸ್ನೇಹಿತರೆ. ಎಚ್ ಎಲ್ ಈ ಪೋಸ್ಟ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕ್ವಾಲಿಫಿಕೇಷನ್ ಆ್ಯಂಡ್ ಪೋಸ್ಟ್ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಏನು ನೋಡಿ ಸ್ನೇಹಿತರೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡಿ. ಆಪ್ರೇಟರ್ ಸಿವಿಲ್ ಹಾಕಬೇಕಂದ್ರೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು. ಆಪ್ರೇಟರ್ ಎಲೆಕ್ಟ್ರಿಕಲ್ ಹಾಕಬೇಕಂದ್ರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು. ಆಪ್ರೇಟರ್ ಎಲೆಕ್ಟ್ರಿಷಿಯನ್ D6, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ಪೋಸ್ಟ್ ಹಾಕಬೇಕಂದ್ರೆ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಮುಗಿಸಿರಬೇಕು. ಆಪ್ರೇಟರ್ ಮೆಕ್ಯಾನಿಕಲ್ ಅಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿರಬೇಕು. ಫಿಟ್ರ್ ನೋಡಿರಿ, SLC ಪ್ಲಸ್ NTC, ITI ಪ್ಲಸ್ NAC, NCTVT ಇನ್ ಫಿಟ್ರ್ ಟ್ರೇಡ್ ನೋಡಿ. ಇದ್ರದಾಗ ಯಾವುದೇ ಇರಲಿಕ್ಕೆ ಫಿಟ್ರ್ ಟ್ರೇಡ್ ಮುಗಿಸಿರ್ಬೇಕು. SLC ಪ್ಲಸ್ ITIದಾಗ ಫಿಟ್ರ್ ಮುಗಿಸಿರ್ಬೇಕು. ಇಲ್ಲಿ ನೋಡಿ, ಆಪ್ರೇಟರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕ್ ಅಂತ. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ SLC ಪ್ಲಸ್ ITIದಾಗ ಮೆಕ್ಯಾನಿಕ್ ಮುಗಿಸಿರ್ಬೇಕು. ಪ್ಲಸ್ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ನೋಟಿಫಿಕೇಷನ್ದಾಗ ಏಜ್ ಲಿಮಿಟ್ ಕೊಟ್ಟಿದ್ದಾನೆ. ಸೊ ಏಜ್ ಲಿಮಿಟ್ 28 ಇಯರ್ ಕ್ಯಾಂಡಿಡೇಟ್ ಅಂದರೆ ಅದರ್ಸ್ ಕ್ಯಾಟಗರಿಗೆ. ಅಪ್ಪರ್ ಏಜ್ ಲಿಮಿಟ್ ರಿಲಿಜನ್ 5 ಇಯರ್ ಇನ್ ರೆಸ್ಪೆಕ್ಟ್ ಆಫ್ SC ST ದವ್ರಿಗೆ. 28 + 5 ಇಯರ್ SC ದವ್ರಿಗೆ ಎಕ್ಸ್ಟೆಂಟ್ ಆಗಿರುತ್ತೆ. ಮತ್ತು OBC ದವ್ರಿಗೆ 3 ಇಯರ್ಸ್ ಇರುತ್ತೆ. ಇದು ಬೇಸಿಕ್ ಸ್ಯಾಲ್ರಿ ಬಂದುಬಿಟ್ಟು 23,000 ಇರುತ್ತೆ. ಆಮೇಲೆ C5 ಅಂದರೆ 22,000 ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹಿಯರ್ ನೋಡಿ, ಭಾಳ ಇಂಪಾರ್ಟೆಂಟ್ ಇದ್ದಿದ್ದು ಟೆನೆಂಚರ್ ಆಫ್ ಎಂಗೇಜ್ಮೆಂಟ್ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಎಲ್ಲರೂ ನೋಡಬೇಕು. ಇದು ಪೋಸ್ಟ್ ಅಪ್ಲೈ ಮಾಡತ್ತೀರಂದ್ರೆ ಇದು ಕಂಪಲ್ಸರಿ ನೋಡಬೇಕಾಗೋದು. ಇಲ್ಲಿ ನೋಡಿ, ಟೆನೆಂಚರ್ ಆಫ್ ಎಂಗೇಜ್ಮೆಂಟ್ the selected candidate will be engaged on tenure basis of maximum period of 4 years from the date of engagement. The engagement is not against a permanent vacancy and will not be entitle any candidate to claim the regular permanent employment in future. The tenure will come to an end the automatic completion of 4 years from date of joining without any further notice. However, extensions of tenure of the maximum period of 4 years may be considered on the cases basis of workload requirement exit. Employment can be terminated at any time during the period of tenure engagement by giving the month of notice by either party or payment of the basis of pay plus DA component considered remunerations notice. ಈ ಪೋಸ್ಟು ಖಾಲಿ 4 ಇಯರ್ ಅಷ್ಟೇ ವರ್ಕ್ ಮಾಡಬೇಕು, ಆಮೇಲೆ ಪರ್ಮನೆಂಟ್ ಬಂದುಬಿಡಬೇಕು. ಪರ್ಮನೆಂಟ್ ಜಾಬ್ ಅಲ್ಲ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ಇದು ನಾವು ಅಗ್ನಿವೀರಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕ್ತೀವಲ್ಲ ಅದೇ ಥರ ಸೇಮ್ ಇದೆ ನೋಡಿ. ಇದು ಅಲ್ಲಿ 4 ಇಯರ್ ವರ್ಕ್ ಮಾಡಬೇಕು, ಬಂದುಬಿಡ್ಬೇಕಂತ ಕೊಟ್ಟಿದ್ದಾನೆ. ಇದು ದ ಪರ್ಸನಲ್ ಸೆಲೆಕ್ಟೆಡ್ ವಿಲ್ ಬಿ ಡಿಪ್ಲಾಯ್ಡ್ ಇನ್ ದ ಶಿಫ್ಟ್ ಆ್ಯಸ್ ಪರ್ ಕಂಪ್ನಿ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಇದು ಕಂಪ್ನಿಯಲ್ಲಿ 4 ಇಯರ್ ಅಷ್ಟೇ ಇಟ್ಕೋತಾರೆ ಅಂತ ನೋಡಿ ಸ್ನೇಹಿತರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಪ್ಲೈ ಫಾರ್ ದಿಸ್ ಪೋಸ್ಟ್ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಸಂಪೂರ್ಣ ಮಾಹಿತಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದು ನಿಮಗೆ ಯೂಸ್ಫುಲ್ ಆದರೆ ಅಪ್ಲಿಕೇಶನ್ ಹಾಕ್ಬೋದು. ರಿಟರ್ನ್ ಎಕ್ಸಾಮ್ನೂ ಇರುತ್ತೆ.
ನೋಡಿ ಇದು ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆ ದಿನಾಂಕ ಕೊಟ್ಟಿದ್ದಾನೆ. 18/6/2024 ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ನೋಡಿ ರಿಸೀವಿಂಗ್ ಡೇಟ 36/2024 ಅಂತ ಕೊಟ್ಟಿದ್ದಾನೆ. ಇದು ಅಪ್ಲಿಕೇಶನ್ ಆದ ನಂತರ ಇದಕ್ಕೆ ರಿಟರ್ನ್ ಎಕ್ಸಾಮ್ ಇರುತ್ತೆ 14/7/2024 ಅಂತೆ. ಆನ್ಲೈನ್ ಅಪ್ಲಿಕೇಶನ್ ನೋಡಿ ಹಾಕೋದು. ನೋಡಿ ವೆಬ್ಸೈಟ್ ನೋಡಿ ಸ್ನೇಹಿತರೆ, opnt.nasik.org.in ಅಂತ ಕೊಟ್ಟಿದ್ದಾನೆ. ರಿಜಿಸ್ಟರ್ನ ಮಾಡೋದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತಿ, ಏರ್ಕ್ರಾಫ್ಟ್ ಡಿವಿಷನ್ ನಾಸಿಕ್ ಅಂತಿ. ಇಲ್ಲಿ ನ್ಯೂ ರಿಜಿಸ್ಟರ್ ಅಂತಿದೆ ನೋಡಿ, ನೋಟಿಫಿಕೇಷನ್ ಇದೆ, ಅಪ್ರೆಂಟಿಸ್ಶಿಪ್ ನೋಟಿಫಿಕೇಷನ್ ನಂಬರ್ ಅಂತ ಕೊಟ್ಟಿದ್ದಾನೆ. ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ನ್ಯೂ ರಿಜಿಸ್ಟರ್ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಪ್ಲಿಕೆಂಟ್ ನೇಮ, ಜೆಂಡರ, ಮೆರಿಟಲ್ ಸ್ಟೇಟಸ್, ನ್ಯಾಷನಾಲಿಟಿ ಯಾವ್ದು ಹಾಕಬೇಕು, ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್ ಹಾಕಬೇಕು. ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ವೆರಿಫೈ ಮಾಡಿ ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು. ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಖಂಡಿತ ಇನ್ಫಾರ್ಮೇಷನ್ ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.